ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಗಹಹು ಘಾಟ್ ಭಟ್ ಸಮಿಟಿ ಸಬ್ ಲೇವು ಪರಮ ಮಿಲಿ ಜಾಯಿ ಬೂझी ಮಿತ್ರ ಅರಿ ಮಧ್ಯ ಗತಿ ತಸ್ ತಬ್ ಕರಿಹವು ಆಯಿ ಲಖಬ್ ಸನೇಹು ಸುಭಾಯ ಸುಹಾಯೆ ಬೈರು ಪ್ರೀತಿ ನಹಿ दुरई दुराये अस कहीं भेंट संजोवन लागे कंद मूल फल खग मृग मागे मीन पीन पाठीन पुराने भरी भरी भार कहाँ रन्ह आने मिलन साजु सजी मिलन सिधाये मंगल मूल सगुन शुभ पाये देखी दूरी ते कही निज नामु कीन्ह मुनि सही दंड प्रणामु जानी राम प्रिय दीन ही असीसा भरत ही कहेवु बुझाई मुनीसा राम सखा सुनी संदनु त्यागा चले उतरी उमगत अनुरागा गावु जाति गुह नावु सुनाई कीन्ह जोहारू माथ मही लाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುಹಾ ಶಕುನ ಹೇಳುವಂತಹ ವೃದ್ಧ ವ್ಯಕ್ತಿ ಒಬ್ಬ ಇರ್ತಾನಲ್ಲ, ಅವನು ಹೇಳಿದ ಮಾತನ್ನು ಕೇಳಿ ಅವನಿಗೂ ಕೂಡ ಸರಿ ಅನ್ಸುತ್ತೆ. ಹೌದು, ನಾನು ಈಗ ಆತುರ ಪಟ್ಟು ಏನಾದರೂ ಒಂದು ಡಿಸಿಷನ್ನ ತಗೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿ ಆಮೇಲೆ ನಾನು ಪಶ್ಚಾತ್ತಾಪ ಪಡೋ ಥರ ಆಗಿಬಿಟ್ರೆ ಏನು ಮಾಡೋದು ಅಂತ ತಿಳ್ಕೊಂಡು ನೋಡಿ, ಇಲ್ಲಿ ಗುಹಾ ಬುದ್ಧಿವಂತ ವಿವೇಕದಿಂದ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಯಾವಾಗ ವಿವೇಕ ಬರುತ್ತೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತೀನಲ್ವಾ, ಜ್ಞಾನವನ್ನು ತಿಳ್ಕೊಳ್ತಾ ನಮ್ಮಲ್ಲಿ ವಿವೇಕ ಅನ್ನೋದು ಜಾಗೃತವಾಗುತ್ತೆ. ವಿವೇಕ ಇಲ್ಲದೆ ಇರೋರು ಏನೇನೋ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ತಪ್ಪಾಗಿರೋಂಥದ್ದು, ಆಯಿತಾ. ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗೋದು ನಮ್ಮಲ್ಲಿ ವಿವೇಕ ಇದ್ದಾಗ ಮಾತ್ರ. ಅದಕ್ಕೋಸ್ಕರ ಅವನು ಇಲ್ಲಿ ಆ ರೀತಿ ಯೋಚನೆ ಮಾಡಿ ಅವನು ಹೇಳ್ತಾನೆ, ವೀರ ಸೈನಿಕರೇ, ನೀವೆಲ್ಲ ಒಟ್ಟುಗೂಡಿ ಘಟ್ಟಗಳನ್ನು ಕಾಯ್ತಾ ಇರಿ. ಅಲ್ಲಲ್ಲಿ ಸೈನ್ಯವನ್ನು ನಿಲ್ಲಿಸಿದಾನಲ್ಲ, ಆ ಘಟ್ಟಗಳನ್ನೆಲ್ಲ ನೀವು ಅಂದರೆ ಆ ನದಿಯ ತೀರಗಳು ದಂಡೆಗಳಿರುತ್ತಲ್ಲ, ಅದನ್ನು ಘಟ್ಟಗಳು ಅಂತ ಕರೀತಾರೆ, ಅದನ್ನು ಕಾಯ್ತಾ ಇರಿ. ನಾನು ಹೋಗಿ ಭರತನನ್ನು ನೋಡಿಕೊಂಡು ಅವನ ಉದ್ದೇಶ ಏನಿದೆ ಅಂತ ತಿಳ್ಕೊಂಡು ಬರ್ತೀನಿ. ಅವನ ಮನೋಭಾವ ಮಿತ್ರನದೋ ಅಂತಂದರೆ ಅವನು ಮಿತ್ರತ್ವವನ್ನು ಯೋಚನೆ ಮಾಡಿ ಇಲ್ಲಿ ಬಂದಿದ್ದಾನೋ, ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದಾನೋ, ಅಥವಾ ಶತ್ರುವಿನದೋ, ಅಥವಾ ಶತ್ರುವಿನ ಥರ ನಾನೇ ಎಲ್ಲವನ್ನ ಪಡ್ಕೋಬೇಕು ಅಂತ ರಾಮ ಲಕ್ಷ್ಮಣರನ್ನು ಕೊಲ್ಲಬೇಕು ಅಂತ ಬಂದಿದ್ದಾನೋ, ಅಥವಾ ತಟಸ್ಥನದೋ. ನೋಡಿ, ತಟಸ್ಥ ಅಂತಂದರೆ ಏನು? ಆಯಿತು, ರಾಮ ನಾನು ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತಂದಾಗ ತಂದೆಯ ಮಾತನ್ನು ನಡೆಸ್ಕೊಡೋದಕ್ಕೋಸ್ಕರ ನೀನು ಇಲ್ಲಿಗಿದೆಯಲ್ವಾ, ನೆರವೇರಿಸ್ಕೊಂಡು ಬಾ, ಆಮೇಲೆ ನಿನ್ನ ರಾಜ್ಯವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೋ, ಅಂದರೆ ಇದು ತಟಸ್ಥ ಸ್ಥಿತಿ. ಯಾವುದು ಅಂತ ತಿಳ್ಕೊಂಡು ಅದರ ಹಾಗೆ ಮುಂದೆ ನಾನು ಏರ್ಪಾಡನ್ನು ಮಾಡ್ತೀನಿ. ಅಂದರೆ ಅವನ ಭಾವನೆ ಏನು, ಯಾಕೆ ಬಂದಿದ್ದಾನೆ ಅಂತ ಮೊದಲು ತಿಳ್ಕೊಳ್ತೀನಿ. ಹಾಗೆ ಮಾಡದೆ ನಾನು ಯುದ್ಧ ಮಾಡಿಬಿಟ್ರೆ ಆಮೇಲೆ ನಾನು ಪಶ್ಚಾತ್ತಾಪ ಪಡಬೇಕಾದಂಥ ಸಂದರ್ಭ ಬಂದ್ಬಿಡತ್ತೆ, ಅಥವಾ ಆ ಥರ ಸಂದರ್ಭ ಬಂದರೆ ಏನು ಮಾಡೋದು ಅಂತ ಅವನು ಯೋಚನೆ ಮಾಡ್ತಾನೆ. ಅವನ ಸುಂದರ ಸ್ವಭಾವದಿಂದಲೇ ಆತನ ಸ್ನೇಹವನ್ನು ಗುರುತಿಸ್ತೀನಿ. ಅಂದರೆ ಈಗ ನಾನು ಹೋಗಿದ ತಕ್ಷಣ ಅವನು ಯಾವ ರೀತಿ ನನ್ನ ಹತ್ರ ನಡ್ಕೊಳ್ತಾನೋ ಆ ಸ್ವಭಾವ ಗೊತ್ತಾಗ್ಬಿಡುತ್ತಲ್ಲ, ಮನುಷ್ಯರು ಯಾವ ರೀತಿ ಇದ್ದಾರೆ ಅಂತಂದ್ಬಿಟ್ಟು ಅದನ್ನು ನಾನು ಗುರುತಿಸ್ತೀನಿ. ಯಾಕೆ ಅಂತಂದರೆ ಪ್ರೀತಿಯನ್ನಾಗಲಿ ಅಥವಾ ವೈರತ್ವವನ್ನಾಗಲಿ ನಾವು ಬಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ. ಬೇಕಾದರೆ ಇದು ನಾವು ಕೂಡ ಟೆಸ್ಟ್ ಮಾಡ್ಬೋದು. ಯಾರಲ್ಲಿ ಪ್ರೀತಿ ಇರುತ್ತೋ, ಅಂದರೆ ಯಾರಿಗೆ ಪ್ರೀತಿ ಆಗಿರುತ್ತೋ ಅವರು ಆ ಪ್ರೀತಿಯನ್ನು ಬಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ, ಅದು ತನ್ನನ್ನು ತಾನು ತೋರಿಸ್ಕೊಂಡ್ಬಿಡತ್ತೆ. ಅದೇ ರೀತಿ ವೈರತ್ವ ಕೂಡ ನಾವು ನಾಟಕ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ವೈರತ್ವವನ್ನು ಇಟ್ಕೊಂಡಿಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂತ. ಆದರೆ ಅವರು ಮಾತಾಡಿದ್ರೂ ಕೂಡ ಅವರ ಹಾವಭಾವ ನಡವಳಿಕೆಯಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಮ್ಮಲ್ಲಿ ವೈರತ್ವ ಇದೆ ಅಂತಂದ್ಬಿಟ್ಟು. ಸೊ ನಾವು ಬಚ್ಚಿಟ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಗುಹಾ ಏನು ಮಾಡ್ತಾನೆ, ಕಾಣಿಕೆಯ ವಸ್ತುಗಳನ್ನು ಅಣಿ ಮಾಡ್ಕೊಳ್ತಾನೆ. ಈಗ ಭರತನನ್ನು ನೋಡೋಕ್ಕೆ ಹೋಗಬೇಕಲ್ಲ, ಹಾಗೆ ಹೋಗೋದಕ್ಕಾಗಲ್ಲ. ಅವರು ಯಾವ ಜಾತಿಯವರಾಗಿರ್ತಾರೋ, ಅವರ ಕಸುಬು ಏನಿರುತ್ತೋ ಅಂಥದನ್ನು ಅವರು ತೊಗೊಂಡು ಹೋಗ್ಬೇಕು. ಈಗ ಅವರು ಕಾಡಲ್ಲಿ ವಾಸ ಮಾಡುವಂಥ ಜನ, ಅವ್ರು ಏನು ತೊಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಬೆಲೆ ಬಾಳುವಂತಹ ರತ್ನಗಳನ್ನು, ಮುತ್ತುಗಳನ್ನು,
ವಜ್ರ ವೈಡೂರ್ಯ ಇದನ್ನೆಲ್ಲ ತಗೊಂಡೋಗೋಕ್ಕಾಗತ್ತಾ? ಇಲ್ಲ. ಅವ್ರೇನು ತಗೊಂಡೋಗ್ತಾ ಇದ್ದಾರೆ? ಕಂದ ಮೂಲ ಫಲ ಪಕ್ಷಿ ಮತ್ತು ಜಿಂಕೆಗಳನ್ನು ಸೇವಕರೆಲ್ಲ ಸಿದ್ಧಗೊಳಿಸ್ತಾರೆ. ಮತ್ತು ಬೆಸ್ತ್ರೆ ಏನು ಮಾಡ್ತಾರೆ? ದೊಡ್ಡ ದೊಡ್ಡ ಮೀನುಗಳನ್ನು ಹೊತ್ತು ತರ್ತಾರೆ. ಅಂದರೆ ಅವರಿಗೆ ಇದನ್ನು ನಾವು ಗಿಫ್ಟ್ ಆಗಿ ಕೊಡಬೇಕು ಅಂತಂದ್ಬಿಟ್ಟು, ಕಾಣಿಕೆಯಾಗಿ ಕೊಡಬೇಕು ಅಂತಂದ್ಬಿಟ್ಟು. ಇಲ್ಲಿ ನಮ್ಗೆ ಅನ್ಸುತ್ತೆ ಭರತ ಮತ್ತೆ ರಾಣಿ ವಾಸದವರೆಲ್ಲ ಮಾಂಸಾಹಾರ ಮಾಡ್ತಾರ ಅಂತಂದ್ಬಿಟ್ಟು ನಮ್ಗೆ ಅನಿಸುತ್ತೆ. ಆದರೆ ಅವರು ತಿಂದೇ ಇದ್ರು ಕೂಡ ಅವನು ಬಂದಿರೋದು ಸೈನ್ಯದ ಜೊತೆಗಲ್ವಾ. ಸೊ ಸೈನಿಕರು ಇರ್ತಾರಲ್ವಾ, ಅವರಿಗೆ ಉಪಯೋಗ ಆಗಲಿ ಅಂತ. ಯಾಕಂದರೆ ಅವರ ಕುಲಕಸುಬೆ ಮೀನು ಹಿಡಿಯೋದಾಗಿರುತ್ತೆ. ಜಿಂಕೆ ಆದರೆ ಬೇಟೆ ಆಡಿಕೊಂಡು ಅವರು ಅದರಲ್ಲಿ ಏನು ಬರುತ್ತೋ ಅದನ್ನು ತಿನ್ನೋರು. ಕಂದಮೂಲ ಫಲಗಳನ್ನು ತಿಂತಾರೆ, ಪಕ್ಷಿಗಳನ್ನು ಪ್ರಾಣಿಗಳನ್ನು ಬೇಟೆಯಾಡಿ ಅದನ್ನು ತಿಂತಾರೆ. ಮೀನುಗಾರರು ಮೀನುಗಳನ್ನು ತಿನ್ನುವಂಥವ್ರು. ಅದೇ ವ್ಯಾಪಾರ, ಅದೇ ಅವರಿಗೆ ಆಹಾರ ಅಲ್ವಾ. ಅದನ್ನೇ ಅವರು ಅವನಿಗೆ ಉಡುಗೊರೆಯಾಗಿ ತಂದುಕೊಡ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ರೀತಿಯ ಕಾಣಿಕೆಗಳನ್ನೆಲ್ಲ ಜೋಡಿಸ್ಕೊಂಡು ನಿಷಾದ ರಾಜ ಭರತನನ್ನು ಭೇಟಿಯಾಗೋದಕ್ಕೆ ಹೊರಡ್ತಾನೆ. ದಾರಿಯಲ್ಲಿ ಎಲ್ಲ ಅವನಿಗೆ ಬರೀ ಶುಭ ಶಕುನಗಳೇ ಆಗ್ತಾ ಇದೆ. ಗುಹಾ ಏನು ಮಾಡ್ತಾನೆ, ಅಲ್ಲಿ ಬಂದು ದೂರದಿಂದ ನೋಡ್ತಾನೆ. ಮುನೀಶ್ವರರಾದ ವಸಿಷ್ಠರು ಅಲ್ಲಿರ್ತಾರೆ. ಅವರನ್ನು ನೋಡಿ ತನ್ನ ಹೆಸರನ್ನು ಅವನು ದೂರದಿಂದಾನೇ ಹೇಳಿ ದಂಡ ಪ್ರಣಾಮವನ್ನು ಮಾಡ್ತಾನೆ. ಯಾಕಂದರೆ ಇವರೆಲ್ಲ ಸ್ವಲ್ಪ ಕೀಳು ಜಾತಿ ಅಂತ ಹೇಳ್ತಾರಲ್ಲ, ನಿಮ್ನ ಜಾತಿಯವರು. ಸೊ ನಾವು ಆ ಬ್ರಾಹ್ಮಣರು ಅಥವಾ ಗುರುಗಳ ಹತ್ರಕ್ಕೆ ನಾವು ಹೋಗಬಾರ್ದು ಅಂತ ದೂರನೇ ನಿಂತ್ಕೊಂಡು ತಾನು ಯಾರು ಅಂತ ಅವ್ರಿಗೆ ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ನಾನು ಗುಹಾ ಅಂತಂದ್ಬಿಟ್ಟು ಅವನು ದಂಡ ಪ್ರಣಾಮವನ್ನು ಮಾಡಿ ತನ್ನ ಹೆಸರನ್ನು ಹೇಳಿಕೊಳ್ತಾನೆ. ಆಗ ವಸಿಷ್ಠರು ಅವನು ಶ್ರೀರಾಮನಿಗೆ ತುಂಬ ಪ್ರಿಯನಾಗಿರುವಂಥವನು ಅಂತ ತಿಳಿದು ಅವನನ್ನು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಭರತನಿಗೆ ಇವನು ಶ್ರೀರಾಮನ ಪ್ರಿಯ ಮಿತ್ರ ಅಂತಂದ್ಬಿಟ್ಟು ಪರಿಚಯವನ್ನು ಮಾಡಿಕೊಡ್ತಾನೆ. ಇದನ್ನು ಕೇಳಿದ ತಕ್ಷಣ ನೋಡಿ, ರಾಮನ ಮಿತ್ರ ಅನ್ನುವಂಥ ಶಬ್ದವನ್ನು ಕೇಳಿದ ತಕ್ಷಣ ಭರತ ರಥದಿಂದ ಇಳಿದು ಪ್ರೇಮಮಗ್ನಾಗಿ ಕಾಲ್ನಡಿಗೆಯಿಂದ ಅವನ ಜೊತೆ ಹೊರಡ್ತಾನೆ. ಅವನು ಬರೀ ಕಾಲಲ್ಲಿ ನಡೀತಾನೆ. ನಿಷಾದ ರಾಜ ತನ್ನ ಹೆಸರು, ಊರು, ಜಾತಿ ಇವುಗಳನ್ನು ಹೇಳಿ ಅವನು ನೆಲ ಮುಟ್ಟಿ ಹಣೆನ ಕೆಳಗಡೆ ಒತ್ತಿ ನಮಸ್ಕಾರ ಮಾಡ್ತಾನೆ. ಇಲ್ಲಿ ಗುಹನ ಸಿಂಪ್ಲಿಸಿಟಿ, ವಿನಮ್ರತೆಯನ್ನು ನಾವು ನೋಡಬೇಕು. ನೋಡಿ, ಅಷ್ಟೆಲ್ಲ ಅವನಲ್ಲಿ ನೆಗೆಟಿವ್ ಆಗಿ ಅವನು ಥಿಂಕ್ ಮಾಡಿದ್ರು ಭರತನ ಬಗ್ಗೆ. ಯಾವಾಗ ಗುರುಗಳನ್ನು ನೋಡ್ತಾನೋ ಅವನು ಡೌನ್ ಟು ಅರ್ತ್ ಅಂತಂದರೆ ಅವನಲ್ಲಿ ಅಷ್ಟು ವಿನಮ್ರತೆ ಬರುತ್ತೆ. ಆಗ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಆ ರೀತಿ ಕೊಡ್ತಾನೆ. ಮತ್ತು ಭರತ ಒಂದು ರಾಮನ ತಮ್ಮ ಅಂತ ಗೊತ್ತಲ್ವಾ, ಅವನಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅವನು ಕೊಡ್ತಾನೆ. ಈ ವಿನಮ್ರತೆ ಅನ್ನೋದು ನಮ್ಮಲ್ಲಿ ಇರಬೇಕು. ನಮಗೇನಾದರೂ ಸ್ವಲ್ಪ ಜ್ಞಾನ ಬಂತು ಅಂದಿದ ತಕ್ಷಣ ನಮ್ಗೆ ಅಹಂಕಾರ ಬಂದ್ಬಿಡುತ್ತೆ. ನಮ್ಮಲ್ಲಿ ಆ ವಿನಮ್ರತೆ ಅನ್ನೋದೇ ಹೊರಟೋಗುತ್ತೆ. ನಾನೇ ಮಾಡ್ತಾ ಇರೋದು, ನಾನು ಎಲ್ಲ ತಿಳ್ಕೊಂಡಿರೋದು, ಇದು ಯಾವತ್ತೂ ನಮ್ಮಲ್ಲಿ ಬರಬಾರ್ದು. ಯಾಕೆ ಅಂತಂದರೆ ಈ ಜ್ಞಾನ ಅನ್ನೋದು ಸಾಗರದ ಥರ ಇದೆ. ನಾವು ಏನೂ ತಿಳ್ಕೊಂಡಿಲ್ಲ, ಇನ್ನೊಂದು ಸಾಸಿವೆ ಕಾಳಷ್ಟು ಕೂಡ ತಿಳ್ಕೊಂಡಿಲ್ಲ ಅಂತ ನಮಗೆ ಗೊತ್ತಿರಬೇಕು. ಯಾವತ್ತೂ ಅಷ್ಟೇ, ಯಾರಲ್ಲಿ ಅಹಂಕಾರ ಬಂದ್ಬಿಡುತ್ತೋ ಅವರು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಗುಹನ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನು ನೋಡಿ ನಾವು ಕೂಡ ಆ ರೀತಿ ಇರಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಅಲ್ವಾ ಈ ಧರ್ಮಗ್ರಂಥಗಳೆಲ್ಲ ಇರೋದು. ಈಗ ಸುಮ್ಮನೆ ಕತೆ ಕೇಳೋದಕ್ಕೋಸ್ಕರ ಇದೆಯಾ ಇದು? ಇಲ್ಲ. ಅವರಲ್ಲಿ ಏನೇನು ಗುಣಗಳಿದೆ, ಒಬ್ಬ ಒಳ್ಳೆ ಭಕ್ತನಾಗಿರೋನ್ಗೆ ಏನೇನು ಗುಣ ಇರುತ್ತೆ, ಅವನು ಎಂಥ ಜಾತಿಯವನಾಗಿದ್ರೂ ಪರವಾಗಿಲ್ಲ. ನೋಡಿ, ಅಲ್ಲಿ ರಾಮ ಅಂತಂದರೆ ಅವನಿಗೆ ವಿಶೇಷವಾದಂಥ ಭಕ್ತಿ ಪ್ರೀತಿ ಇದೆ. ಅದಕ್ಕೋಸ್ಕರ ಏನು ಮಾಡೋದಕ್ಕೂ ಸಿದ್ಧನಾಗಿರ್ತಾನವನು. ಆ ರೀತಿ ಒಂದು ಗುಣ ನಮ್ಮಲ್ಲೂ ಕೂಡ ಬರಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.